ಯಾಕೆ ಕೋಲ್ಡ್ ಆಗುತ್ತೆ? 75% ಸರ್ 70% ಕೋಲ್ಡೇ ಆಗತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಹೀಟಿಂದ ಯಾಕೆ ಆಗಲ್ಲ? ಲಿವರ್ ಫಂಕ್ಷನ್ ನೀವು ಮರ್ಮದಲ್ಲಿ ಕಲಿತಾ ಇದ್ರಿ ಹಿಂದ್ಗಡೆ. ಲಿವರ್ ಮತ್ತು ಗಾಲ್ ಬ್ಲಾಡರ್ ಹೇಳಿದೆ. ಹೌದಲ್ವಾ? ಲಿವರ್ ಮತ್ತು ಜೀಬಿ ಹೇಗ್ ಹೋಗುತ್ತೆ ಹಾರ್ಟ್ ಟು ಸ್ಮಾಲ್ ಇಂಟೆಸ್ಟೈನ್‌ಗೆ ಅನ್ನೋದನ್ನ ಕಲ್ತಿದ್ದೀರಿ. ಲಿವರ್ ಕೋಲ್ಡ್‌ನೆಸ್ ಆಯ್ತು ಅಂದ್ರೆ ಮೂವ್‌ಮೆಂಟ್. ಲಿವರ್ ಚಿ ಸ್ಟಾಗ್ನೇಷನ್ ಅಂತ ಹೇಳಿದ್ನಲ್ವಾ? ಲಿವರ್ ಅಲ್ಲಿ ಕೋಲ್ಡ್‌ನೆಸ್ ಆಯ್ತು. ಲಿವರ್ ಅಲ್ಲಿ ಕಫ ಪ್ರಕೃತಿ ಆಯ್ತು ಅಂದ್ರೆ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ. ಲಿವರ್ ಸರಿಯಾಗಿ ಕೆಲಸ ಮಾಡ್ಬೇಕಾಗಿತ್ತು. ಫಂಕ್ಷನ್ ಅನ್ನ ಕೊಡ್ಬೇಕಾಗಿತ್ತು. ಲಿವರ್ ಅಂದ್ರೆ ಅಲ್ಲಿ ಅಲ್ಲಲ್ಲಿ ಹಂಗೆ ಓಡಾಡ್ತಾನೆ ಇರ್ಬೇಕದ್ರ ಎನರ್ಜಿ. ಯಾವಾಗ ಸ್ಟ್ರಕ್ ಆಗತ್ತೆ, ಸ್ಟಾಪ್ ಆಗತ್ತೆ. ಲಿವರ್ ಎನರ್ಜಿ ಸ್ಟಾಪ್ ಆಯ್ತು. ಅದು ಹಾರ್ಟಿಗೂ ಎಫೆಕ್ಟ್ ಕೊಡುತ್ತೆ, ಸ್ಮಾಲ್ ಇಂಟೆಸ್ಟೈನ್‌ಗೆ ಕೊಡುತ್ತೆ, ಸ್ಟಮಕ್‌ಗೆ ಕೊಡುತ್ತೆ, ಸ್ಪ್ಲೀನ್‌ಗೆ ಕೊಡುತ್ತೆ. ಬೇರೆ ಬೇರೆದ್ ಬೇಕಿಲ್ಲ. ಇವತ್ತು ಹಾರ್ಟ್ ಟು ಸ್ಮಾಲ್ ಇಂಟೆಸ್ಟೈನ್ ಹೇಳೋ ಕಾರಣಕ್ಕೆ ಲಿವರ್ ಎನರ್ಜಿ ಹಾರ್ಟಿಗೆ ಹೋಗಿಲ್ಲ. ಬಿಕಾಸ್ ಆಫ್ ಚಿ ಸ್ಟಾಗ್ನೇಷನ್. ಮೂವ್‌ಮೆಂಟ್ ಇಲ್ಲ. ಮೂವ್‌ಮೆಂಟ್ ಹಾಕಿಲ್ಲ ಸರ್ ಲಿವರ್ ಅಂದ್ರೆ ನೀವು ತಿಂತಕ್ಕಂತ ಫುಡ್ ಅಲ್ಲಿ ಮೂವ್‌ಮೆಂಟ್ ಇಲ್ದೇ ಇರ್ಬೋದು. ಆಯಿಲಿ ಫುಡ್ಡು, ಕರಿದ ಪದಾರ್ಥಗಳು, ಸರಿಯಾದ ಸಮಯಕ್ಕೆ ಊಟ ಇಲ್ಲ, ಮತ್ತೆ ಸರಿಯಾದ ಸಮಯಕ್ಕೆ ಓಡಾಟ ಇಲ್ಲ, ನಡೆದಾಟ ಇಲ್ಲ, ವಾಕಿಂಗ್ ಇಲ್ಲ, ಎಕ್ಸರ್ಸೈಸ್ ಇಲ್ಲ. ವಿಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ ನೀವು. ಫುಡ್ ಅಲ್ಲಿರ್ಬೋದು ಅಥವಾ ಮಾನಸಿಕವಾಗಿನೂ ವಿಂಡ್ ಅನ್ನ ನೀವು ಕಡಿಮೆ ಮಾಡ್ಕೊಂಡ್ರಿ ಅಂದ್ರೆ ಹಾರ್ಟ್ ಸಮಸ್ಯೆಗಳು ಬರ್ತವೆ. ಹೃದಯ ಸಮಸ್ಯೆಗಳು ಜಸ್ಟ್ ಫುಡ್ ಇಂದ, ನಿಮ್ಮ ಬ್ಲಡ್ ಇಂದ ಬರೋದಲ್ಲ. ಈ ಬ್ರೈನ್ ಇಂದ, ತಲೆಯಿಂದನೂ ಬರ್ತವೆ. ಒಂದೇ ಚಿಂತೆ ಮಾಡ್ತಾ ಇರ್ತಾರಲ್ವಾ? ನೋಡಿ, ಏನೋ ಸುದ್ದಿ ಕೇಳ್ಬಿಟ್ರು ಹೋಗ್ಬಿಟ್ರು ಅಂತಾರಲ್ವಾ? ಹಾಗಾಗಿ ಒಂದು ಹೃದಯದ ಕಾಯಿಲೆ ಬಂದಿದೆ ಅಂದ್ರೆ ಜಸ್ಟ್ ಲಿವರೇ ತೊಂದ್ರೆ ಅಲ್ಲ. ನಿಮ್ಮ ಮಾನಸಿಕ ಕಾಯಿಲೆಗಳು ತೊಂದರೆಗೆ ಕಾರಣ. ದೇಹ ಬರ್ತವೆ, ತೊಂದರೆಗೆ ಕಾರಣ ಆಗ್ತವೆ. ಮಾನಸಿಕ, ಆಧ್ಯಾತ್ಮಿಕ, ದೈಹಿಕ. ಕೂತಲ್ಲೇ ಕೂತಿದ್ರಿ, ಲಿವರ್ ವಿಂಡ್ ಕಡಿಮೆ ಆಯ್ತು. ಆಯಿಲಿ ಫುಡ್, ಅದು ಕೆಟ್ಟ ಆಯಿಲ್ ಅನ್ನ ತಿಂತಾ ಇದ್ದೀರಿ. ಅದನ್ನು ಕೂಡ ನಿಮ್ಮ ಲಿವರ್ ಎನರ್ಜಿಯನ್ನ ಡೌನ್ ಮಾಡುತ್ತೆ. ಎಷ್ಟೋ ಜನ ಫ್ಯಾಟಿ ಲಿವರ್ 1 ಆಗಿದೆ, 2 ಆಗಿದೆ, 3 ಆಗಿದೆ ಅಂತ ಬಿಡ್ತಾರೆ. 1, 2, 3 ಆಗ್ತಾ ಇದೆಯಪ್ಪ ಅಂತಂದ್ರೆ ನಿಮ್ಮ ಲಿವರ್ ಫಂಕ್ಷನ್ ಡೌನ್ ಆಗ್ತಾ ಇದೆ ಅಂತ ಹೇಳಿ ಸಿಗ್ನಲ್ ಕೊಡ್ತಾ ಇರುತ್ತೆ. ನೀವು ಇವತ್ತು ಲಿವರ್ ಫ್ಯಾಟಿ ಲಿವರ್ ಅನ್ನ, ಲಿವರ್ ಸಿಂಪ್ಟಮ್ಸ್ ಏನಪ್ಪಾ ಅಂದ್ರೆ ದಮ್ಮು, ಆಯಾಸ, ಕೆಮ್ಮು, ಇವೆಲ್ಲ ಸಿಂಪ್ಟಮ್ಸ್. ಇವನ್ನೆಲ್ಲ ಬಂದಾಗ ಏನ್ ಮಾಡ್ಬಿಡ್ತೀರಿ ನೀವು? ಸಣ್ಣ ಪುಟ್ಟ ಏನೋ ಮಾಡ್ಕೊಂಡು ಸುಮ್ನೆ ಆಗ್ಬಿಡ್ತೀರಿ. ಅದನ್ನ ಕಡಿಮೆ ಮಾಡ್ತೀರಿ. ಹೌದಲ್ವಾ? ಕೆಮ್ಮು ಬಂದಿದೆ ಅಂದ್ರೆ ಏನೋ ಒಂದ್ ತಗೊಂಡ್ಬಿಟ್ಟು ಕಡಿಮೆ ಮಾಡ್ತೀರಿ. ಆಯಾಸ ಆಗ್ತಾ ಇದೆ ಅಂದ್ರೆ ಇನ್ನೊಂದ್ ಏನೋ ತಗೊಂಡ್ಬಿಟ್ಟು ಕಡಿಮೆ ಮಾಡ್ತೀರಿ ಆಯಾಸವನ್ನ. ಸಿಂಪ್ಟಮ್ಸ್ ಇದು. ಇವತ್ತು ನಿಮ್ಗೆ ಸಿಂಪ್ಟಮ್ಸ್ ಇದೆ ಸರ್, ಸಿಂಪ್ಟಮ್ಸ್ ಇದೆ, ನಾನು ಹೃದಯ ತೊಂದ್ರೆ ಇದೆ ಇರಬಹುದು, ಇರದೇ ಇರಬಹುದು. ಅದು ಮುಂದೆ ಹೃದಯದ ಘಾತಕ್ಕೆ ಕಾರಣ ಆಗ್ಬೋದು, ಆಗದೇ ಇರಬಹುದು. ಯಾಕೆ ದಮ್ಮು, ಆಯಾಸ ಬರ್ತಾ ಇದೆ ಅಂದ್ರೆ ತಳಮಟ್ಟದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಬಿಡಿ ಅಲ್ಲ. ದಮ್ಮು, ಆಯಾಸ ಬರ್ತಾ ಇದೆ ಅಂದ್ರೆ ಲಿವರ್ ವಿಂಡ್ ಕಡಿಮೆ ಆಗಿದೆ, ಲಿವರ್ ಚಿ ಸ್ಟಾಗ್ನೇಷನ್ ಆಗ್ತಾ ಇದೆ, ಲಿವರ್ ಅಲ್ಲಿ ಸರ್ಕ್ಯುಲೇಷನ್ ಇಲ್ಲ. ಇವತ್ತು ಲಿವರ್ ಅಲ್ಲಿ ಸರ್ಕ್ಯುಲೇಷನ್ ಇಲ್ಲ. ಪೂರ್ತಿ 20% ಎಲ್ಲ ಏನೋ ಹಾರ್ಟಿಗೆ ಫಂಕ್ಷನ್ ಮಾಡುತ್ತೆ. 30% ಎಲ್ಲ ಏನೋ ಹಾರ್ಟಿಗೆ ಕಳಿಸುತ್ತೆ. 50, 60 ತನ ಓಕೆ. ಅದ್ರ ಮೇಲೆ ಆಯ್ತು ಅಂದ್ರೆ ಲಿವರ್ ತಾನೇ ಬದುಕಳಕ್ಕೆ ಎನರ್ಜಿ ಇಲ್ಲ, ಮತ್ತ ಹಾರ್ಟಿಗೆ ಹೋಗಿ ಏನೋ ಬದುಕಿಸುತ್ತೆ. ಹಾಗಾಗಿ ಲಿವರ್ ಸಿಂಪ್ಟಮ್ಸ್‌ಗಳು ಬಂದಾಗ ನೀವು ಹಾರ್ಟ್‌ಗೆ ಒಂದ್ ಸ್ವಲ್ಪ ಮಹತ್ವವನ್ನ ಕೊಡ್ಬೇಕು. ದಮ್ಮು, ಆಯಾಸ ಬರ್ತಾ ಇದೆ ಅಂದ್ರೆ ಇದು ಹಾರ್ಟ್ ಸಮಸ್ಯೆ ಅಂತಲ್ಲ. ಮುಂದೆ ಬರಬಹುದು, ಬರದೇ ಇರಬಹುದು. ಇವತ್ತು ದಮ್ಮು, ಆಯಾಸ, ಕೆಮ್ಮುವನ್ನ ನೆಗ್ಲೆಕ್ಟ್ ಮಾಡ್ಬೇಡಿ. ರೂಟ್ ಕಾಸ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ರೂಟ್ ಕಾಸ್ ಟ್ರೀಟ್ಮೆಂಟ್ ಅಂದ್ರೆ ವಾಕಿಂಗ್ ಮಾಡ್ಬೇಕು, ಫುಡ್ ತಗೋಬೇಕು. ಇಲ್ಲ ಸರ್ ಸಿಕ್ಕಾಪಟ್ಟೆ ಇದೆ ಅಂದ್ರೆ ಮರ್ಮ ಮಾಡಿ, ಅಕ್ಯುಪ್ರೆಷರ್ ಮಾಡಿ, ಕಲರ್ ಥೆರಪಿ ಮಾಡಿ. ಇವು ನಿಮಗೆ ರೆಡಿ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತವೆ.